ಹಂಗೆ ಇದ್ರೂ ಕೇಳಲ್ಲ. ಕೊಡೋದಿಲ್ಲ. ಸ್ಯಾಲ್ರಿ ಆಯ್ತಲ್ಲ, ಕೇಳಿ ಇಲ್ಲ ಅನ್ಸ್ಕೊಳ್ಬೋದು. ಸುಮ್ಮನೆ ಇರೋದನ್ನ ಸುತ್ತ ಹೇಳಿ ಕಾಣ್ತಾನೆ ಇಲ್ಲ. ಚೆನ್ನಾಗಿದೆ ರಸಮ್ ಬಿಟ್ರೆ, ರಸಮ್ ಚೆನ್ನಾಗಿ ಯಾವತ್ತು ಹಿಂಗೆ ಮಾಡು ಬಿಟ್ರೆ. ನಾನೇನಿಲ್ವಾ ಎತ್ಕೊಬಾ ಹೇಳ್ತೀನಿ, ಎಲ್ಲೋ ಜಾಗ ನೋಡಿ ಹಾಕೋಣ ಹೇಳ್ತೀನಿ. ಜಾಗ ಎಲ್ಲ ರೆಡಿ ಇದ್ದರೆ ತರೋದಷ್ಟು ತರಬೇಕು. ಎಲ್ಲಿ ಜಾಗ ನೋಡಬೇಕಷ್ಟು. ಅದೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಎಲ್ಲಿ ಕೂರ್ಚು ಚೆನ್ನಾಗುತ್ತೆ ಅಂತ ಬೇರೆ ಇನ್ನೇನು. ಕ್ಯಾಂಬೋ ಆಫರ್ ಬರೀ 80 ರೂಪಾಯಿ ಬಿರಿಯಾನಿ ಸಾಕು. ಅದು ಖಾಲಿ ಹಾಕ್ತೀನಿ ನನಗೆ ಎಗ್ ರೈಸ್ ಕಬಾಬ್ ಇಲ್ಲೇ ಇಟ್ಬಿಡ್ಬೇಕು. ಅಲ್ಲಿದೆ ಆಯ್ತು ಮುಂದೆ ಇಲ್ಲೇನ ಬರ್ತಾರೆ. ನೀನು ಹಂಗೆ ಅನ್ಕೊಂತೀಯ ಬಿಟ್ರೆ ಎಷ್ಟು ಜನ ಬರ್ತಾರೆ ಗೊತ್ತಾ ಇಲ್ಲೇ. ಕೆಲಸದವ್ರು ಜಾಸ್ತಿ ಇದ್ದಾರೆ ಬಿಟ್ರೆ. ಏನು ಕೆಲಸ ಎಲ್ಲಿದ್ದಾರೆ ಸರ್? ನೀನು 1 ಗಂಟೆಗೆ ಅಂಗಡಿ ಹತ್ರ ಹೋಗಲ್ಲಿ, ಈ ಕಡೆ ನಮ್ಮ ಏರಿಯಾದಲ್ಲಿ. ಅಲ್ಲಿ ತಿನ್ನೋಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಆ ಕಡೆ ಇರಬೇಕು. ಕಾಲೇಜು ಎಲ್ಲ ಬಿಡ್ತಾರೆ. ಕಾಲೇಜ್ ಎಲ್ಲಿದೆ ಇದು ಹತ್ರ? ಪ್ರೆಸಿಡೆನ್ಸಿ ಕಾಲೇಜು ಹಿಂಗೆ ಹೋಗೋದು. ಇಲ್ಲಾಂದರೆ ಇಲ್ಲಿ ಮಾಲಿಪುರ ಅಲ್ಲಿ ಈ ಹೊಸದಾಗಿ ಪೆಟ್ರೋಲ್ ಬಂಕ್ ಎಲ್ಲ ಆಗಿದೆಯಲ್ಲ, ಅಲ್ಲಿಲ್ಲ ಯಾವುದು ಪಾನಿಪುರಿ ಅಂಗಡಿಗಳು ಯಾವುದು, ಹೋಟ್ಲುಗಳು ಯಾವುದು? ಹೋಟ್ಲಿದೆ, ಬೇಕ್ರಿ ಇದೆ, ಹೋಟ್ಲಿದೆ, ಬಿರಿಯಾನಿ ಹೋಟ್ಲು, ಗೋಬಿ ಅಂಗಡಿ ಇದೆ, ಬಿರಿಯಾನಿ ಹೋಟ್ಲು, ದೊನ್ನೆ ಬಿರಿಯಾನಿ ಹೋಟ್ಲು ಇದೆಯಾ? ಬಟ್ ಅಲ್ಲಿ ಯಾರು ಹೋಗಲ್ಲ. ನಾವು ಬೆಳಕೆರೆಯಲ್ಲಿ ನೋಡು ಹೋಟ್ಲು ಎಷ್ಟು ತಿಂಡಿ ಎಷ್ಟು ವರ್ಷದಿಂದ ಇದೆ ಗೊತ್ತಾ? ಜಾಸ್ತಿ ರಿಸಿಪ್ಟ್ ತಗೊಬಾರ್ದು, ಸಿಂಪಲ್ ಐಟಮ್ ಇರಬೇಕು, ವರ್ಕೌಟ್ ಆಗಬೇಕು. ಅದೇ ನಾನು ಆರ್ಡ್ರುಗಳೆಲ್ಲ ಹೋಗೋಣ. ಆರ್ಡ್ರಲ್ಲಿ ಒಪ್ಕೋಬೇಕು. ನಿನ್ನ ಟ್ಯಾಲೆಂಟ್ ಇದೆ, ಒಪ್ಕೋಬೇಕು ನೀನೆಲ್ಲ. ಈ ಕಡೆ ಎಲ್ಲ ಬಿಡಬಾರ್ದು ಯಾವುದು. ರಾಜಗಳು ಸಿಗಲ್ಲ ಸುಮ್ಮನೆ. ನೀನು ಒಪ್ಕೋ, ಡೇಟಿಗೆ ಏನೋ ಮಾಡ್ಬೋದು. ಅದೇ ಸಮಸ್ಯೆ. ಈ ಸ್ಟಾರ್ಟಿಂಗ್ ಬಂದಾಗ ಎಂತೆಂಥ ಆರ್ಡ್ರುಗಳು ಬಿಟ್ಟಿದ್ದು ನಾನು, ರಜೆಗಳು ಸಿಗಿದೆ. ಮಹೇಶ್ ಇದ್ದ ಅದಕ್ಕೆ. ಈಗ ಬರೋ ವಾರ ಒಂದಿದೆ, ಶನಿವಾರ ಭಾನುವಾರ. ಶನಿವಾರ ಭಾನುವಾರ ಒಂದಿದೆ, 22, 23 ಒಂದಿದೆ. ನಂಗೆ ರಜೆ ಸಿಗಲ್ಲ. ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ 5-6 ಪಕ್ಕ ಸಿಗ್ತದೆ.
ನಾನು 100 ರೂಪಾಯಿ ಬಿರಿಯಾನಿ ಮಾಡ್ತಾಯಿದ್ದೀನಲ್ಲ ಎಲ್ಲಿ 100 ರೂಪಾಯಿ 90 ರೂಪಾಯಿ ಬಿರಿಯಾನಿ 80 ರೂಪಾಯಿ ಇಟ್ಬಿಟ್ರೆ ನಂಬರ್ 1 ಬಿಸ್ನೆಸ್. ಇನ್ವೆಸ್ಟರ್ ಇದ್ದರೆ ಸಾಕು, ಇನ್ವೆಸ್ಟ್ ಮಾಡಿ.